Hi guys, welcome to my YouTube channel, Raina Fatima's World YouTube channel. ಸೊ ಇದು ನಮ್ಮ ಅಕ್ಕನ ಪಾಪದ್ದು ಕೈ ಸುಮ್ಮನೆ ಹಾಗೆ ಹಾಕಿದ್ದೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಇವತ್ತು ನಾನು ನಿಮ್ಮ ಜೊತೆ ತರಕಾರಿ ಅನ್ನೋದು ರೆಸಿಪಿ ಶೇರ್ ಮಾಡ್ತೀನಿ. ತುಂಬಾ ಕ್ವಿಕ್ ಆಗಿರೋದು ಆ್ಯಂಡ್ ತುಂಬಾ ಟೇಸ್ಟಿ ಆಗಿತ್ತು. ಸೊ ಇಲ್ಲಿ ನೋಡಿ, ಇದು ನಾನು ನಮ್ಮ ಅಣ್ಣನ ಮದುವೆಗೆ ಮೆಹಂದಿ ಬಿಡಿಸ್ಕೊಂಡಲ್ಲ, ಅದು ಕೂಡ ಹಾಕಿದ್ದೀನಿ. ತುಂಬಾ ರೆಡ್ಡಾಗಿ ಬಂದಿತ್ತು ಅಂತ. ಸೊ ಫಸ್ಟ್ ನಾವು ಈರುಳ್ಳಿ 6 ತೊಗೊಂಡಿದ್ದೀವಿ. ಸೊ ದೊಡ್ಡ ಕುಕ್ಕರ್ ತೊಗೊಂಡಿದ್ದೀವಿ ನಾವು. ಸೊ ಇದರಲ್ಲಿ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಈರುಳ್ಳಿ ಹಾಕಿದ್ದೀವಿ. ಇವಾಗ ಹಸಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀವಿ. ಸೊ 5 ಟೀ ಸ್ಪೂನ್ ಅಂದರೆ ಫುಲ್ 1 ಟೀ ಸ್ಪೂನಲ್ಲಿ ಫುಲ್ ಆ ಥರ 5 ಟೀ ಸ್ಪೂನ್ ಹಾಕ್ತಾಯಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದೇ ಈರುಳ್ಳಿ ಮತ್ತು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ವಲ್ಲ ಅದು. ಆ್ಯಂಡ್ ಅದಾದಮೇಲೆ ಇವಾಗ ನಾವು ಹಸಿರು ಮೆಣಸಿನ್ಕಾಯಿ ಹಾಕಿದ್ವಿ, ಒಂದು 4 to 5. ನೀವು ಎಷ್ಟು ಬೇಕೋ ಅಷ್ಟು ಹಾಕೋದು. ಇವಾಗ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದಾರೆ. ಚಿಲ್ಲಿ ಪೌಡರ್ ನಾವು 3 ಸ್ಪೂನ್ ಹಾಕಿದ್ವಿ, 3 ಟೀ ಸ್ಪೂನ್. ಸೊ ಅದಾದಮೇಲೆ ಟರ್ಮರಿಕ್ ಪೌಡರ್ 1/2 ಟೀ ಸ್ಪೂನ್, ಗರಂ ಮಸಾಲ 1/2 ಟೀ ಸ್ಪೂನ್ ಆ್ಯಂಡ್ ಸಾಲ್ಟ್ ನೀವು ಎಷ್ಟು ಬೇಕೋ ಹಾಕೋಬೋದು, ರುಚಿಗೆ ತಕ್ಕಷ್ಟು. ಆ್ಯಂಡ್ ಅದಾದಮೇಲೆ ಟೊಮ್ಯಾಟೊ ಹಾಕಿದ್ದಾರೆ. ಒಂದು ಮೀಡಿಯಮ್ ಸೈಜಿಂದು 6 ತೊಗೊಂಡಿದ್ರಂತೆ. ಇವಾಗ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಚೊಟ್ಟೆ, ಬೀನ್ಸ್, ಆಲೂಗೆಡ್ಡೆ, ಕ್ಯಾರೆಟ್ ಎಲ್ಲ ತೊಗೊಂಡಿದ್ದಾರೆ. ತರಕಾರಿನ ಎಲ್ಲ ತೊಳ್ಕೊಂಡು ಇವಾಗ ನಾವು ಇದನ್ನು ಕುಕ್ಕರಿಗೆ ಹಾಕ್ತೀವಿ. ಕುಕ್ಕರಿಗೆ ಹಾಕಾದ್ಮೇಲೆ ನಾವು ಇದನ್ನು ಮಿಕ್ಸ್ ಮಾಡಿ ವಿಷಲಿಗೆ ಇಡ್ತೀವಿ. ನಾವು 2 ವಿಷಲಿಗೆ ಇಡಬೇಕು. ಅದಾದಮೇಲೆ ಇವಾಗ ನಾವು ಮಿಕ್ಸ್ ಮಾಡಿ ಇವಾಗ 2 ವಿಷಲಿಗೆ ಇಡ್ತೀವಿ. ನೋಡಿ, ಇವಾಗ ಕುಕ್ಕರ್ ಎಲ್ಲ ಹಾಕಿ ಇಡ್ತಾ ಇದ್ದಾರೆ. ಇದನ್ನು ವಿಷಲೆಲ್ಲ ಬಂದಾದಮೇಲೆ ದೊಡ್ಡ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಇವಾಗ ಅಕ್ಕಿ ಎಲ್ಲ ತೊಳಿತಾ ಇದ್ದಾರೆ. ಅಕ್ಕಿ ನಾವು 1.5 kg ತೊಗೊಂಡಿದ್ವಿ. ಇಲ್ಲಿ ನೋಡಿ, ಇವಾಗ 1.5 kgಗೆ 3 ಲೀಟರ್ ನೀರು ಹಾಕಿದ್ದೀವಿ. ಆ್ಯಂಡ್ ಇದನ್ನು ದೊಡ್ಡ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ. ಇದು 3 ಲೀಟರ್ ನಾವು ನೀರು ಫಸ್ಟೇ ಹಾಕ್ಕೊಂಡಿದ್ವಿ. ಇವಾಗ ನಾವು ರೈಸ್ ಎಲ್ಲ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಈ ದೊಡ್ಡ ಬೌಲಲ್ಲಿ. ಸೊ ರೈಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ರೈಸ್ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗಲೇ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಫೈನಲ್ ಆದಮೇಲೆ ತುಂಬಾ ಟೇಸ್ಟಿ ಆಗಿತ್ತು. ಇವಾಗ ನಾವು ಈ ದೊಡ್ಡ ಬೌಲ್ ಮೇಲೆ ಏನಾದರೂ ಒಂದು ದೊಡ್ಡ ಪ್ಲೇಟ್ ಥರ ಮುಚ್ಚಿ ಅದಾದಮೇಲೆ ಅದ್ರ ಮೇಲೆ ಏನಾದರೂ ಒಂದು ಸ್ವಲ್ಪ ತೂಕ ಇರೋಂಗೆ ಇಡಬೇಕು. ಸೊ ನಮ್ಮ ತರಕಾರಿಯನ್ನು ರೆಡಿ ಆಗಿದೆ. ತೋರ್ಸೋಕ್ಕಾಗಲಿಲ್ಲ, ಊಟ ಮಾಡೋ ಟೈಮಲ್ಲೇ ತೋರಿಸಿದೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರೈನಾ ಫಾತಿಮಾಸ್ ವರ್ಲ್ಡ್ ಆ್ಯಂಡ್ ಸರ್ಪ್ರೈಸಿಂಗ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.